ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಮೋದ್. ನಮ್ಮ ಜೊತೆಗೆ ಈಗ ಸಂಸದರಾದಂಥ ಡಿ.ಕೆ. ಸುರೇಶ್ ಅವರು ಜಾಯ್ನ್ ಆಗ್ತಾರೆ. ಸುರೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸುರೇಶ್ ಅವರೀಗ ನೀವು ಆಡಿರುವಂಥ ಮಾತೇನಿದೆ, ಈಗ ಸಾಕಷ್ಟು ದೊಡ್ಡ ಚರ್ಚೆ ಆಗ್ತದೆ. ಬಹುಶಃ ಇವತ್ತಿನ ಪ್ರಸ್ತುತ ರಾಜಕೀಯದಲ್ಲಿ ನಿಮ್ಮ ಹೇಳಿಕೆ ಅಥವಾ ನಿಮ್ಮ ಸ್ಟೇಟ್ಮೆಂಟ್ ಏನಿದೆ ಅದು ಬಹುದೊಡ್ಡ ಚರ್ಚೆಯ ವಿಷಯ. ನನ್ನ ಪ್ರಶ್ನೆ ಇರುವಂಥದ್ದು, ಈಗ ಟ್ಯಾಕ್ಸ್ನಲ್ಲಿ ಅನ್ಯಾಯವಾಗಿರೋದು ಸರಿ, ರಾಜ್ಯಕ್ಕೆ ಏನು ಪಾಲು ಬರಬೇಕಾಗಿತ್ತು ಆ ಪಾಲು ಬಂದಿಲ್ಲ ಅಂತ ಹೇಳಿದ್ರು. ಆದರೆ ಅನ್ಯಾಯಕ್ಕೆ ದೇಶ ವಿಭಜನೆಯೇ ಪರಿಹಾರನ ಅನ್ನೋದೊಂದು ಪ್ರಶ್ನೆ. ನನ್ನ ಹೇಳಿಕೆಯನ್ನ ಪ್ರತಿ ಹಂತದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದವರು ತಿರ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಹೇಳಿಕೆ ಸಂಪೂರ್ಣವಾಗಿ ಕ್ರಮಬದ್ಧವಾಗಿದೆ. ಇವತ್ತು ಕರ್ನಾಟಕಕ್ಕೆ, ದಕ್ಷಿಣ ಭಾರತಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ತಾವು ಸರಿಪಡಿಸಲಿಲ್ಲ ಅಂತಂದ್ರೆ ಆ ಒಂದು ಕೂಗು ಅನಿವಾರ್ಯ ಆಗ್ಬೋದು ಅಂತಕ್ಕಂಥ ವಿಚಾರವನ್ನ ನಾನು ತಿಳಿಸಿದ್ದೇನೆ. ಅನಿವಾರ್ಯವಾದಂಥ ಕೂಗನ್ನ ನೀವು ವಿಭಜನೆ ಅಂತಕ್ಕಂಥದ್ದನ್ನ ನೀವು ಹೇಳ್ತಾ ಹೋಯ್ತು ಅಂದ್ರೆ ನಾನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಒಬ್ಬ ಭಾರತೀಯ, ನಾನೊಬ್ಬ ಕನ್ನಡಿಗ, ಕರ್ನಾಟಕದವನಾಗಿ ನಾನು ನನ್ನ ರಾಜ್ಯಕ್ಕೆ ನ್ಯಾಯವನ್ನು ಕೇಳಬೇಕಾದಂಥದ್ದು ನನ್ನ ಧರ್ಮ. ಹಾಗಾಗಿ ಆ ವಿಚಾರವನ್ನು ಪ್ರಸ್ತಾಪ ಮಾಡಿ. ಇದನ್ನ ನಾವು ಅಂತಲ್ಲ, ಪ್ರಧಾನಿಯವರೇ ಮಾತನಾಡಿದ್ದಾರೆ. ಪ್ರಧಾನಿಯವರು ಸಂಸತ್ನಲ್ಲಿ ಮಾತಾಡ್ತಾ ಒಂದು ಮಾತು ಹೇಳಿದ್ರು, ನನ್ನ ಹಣ, ನನ್ನ ಮನಿ, ನನ್ನ ದುಡ್ಡು, ನನ್ನ ಟ್ಯಾಕ್ಸ್ ಅಂತೀರಿ, ಇದು ದೇಶಕ್ಕೆ ಮಾರಕವಾದಂಥ ವಿಚಾರ ಅಂತ ಅವ್ರು ಹೇಳ್ತಿದ್ದಾರೆ. ಇದು ಯಾವ ಭಾಷೆ ಕಾಂಗ್ರೆಸ್ನವ್ರು ಪ್ರಯೋಗ ಮಾಡ್ತಿದ್ದಾರೆ? ಈಗಾಗಲೇ ದೇಶವನ್ನು ವಿಭಜನೆ ಮಾಡಿದ್ರಿ, ತುಂಡು ಮಾಡಿದ್ರಿ, ತೃಪ್ತಿ ಇಲ್ವಾ ಅನ್ನುವಂಥ ಪ್ರಶ್ನೆಯಿಂದ ದೇಶದ ಪ್ರಧಾನಿ ಮೋದಿಯವರು ಮುಂದಿಟ್ಟಿದ್ದಾರೆ. ಅವರು ಪ್ರಧಾನಿಯಾಗಿದ್ದಾಗ ಈ ಮಾತನ್ನು ಹೇಳ್ತಾ ಇದ್ದಾರೆ. 2011ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವರು ವಿಧಾನಸಭೆಯಲ್ಲಿ, ಗುಜರಾತ್ನ ವಿಧಾನಸಭೆಯಲ್ಲಿ ಏನು ಮಾತನ್ನ ಹೇಳಿದ್ದಾರೆ, ತೆರಿಗೆ ವಿಚಾರದಲ್ಲಿ, ಕೇಂದ್ರದ ನೆರವಿನ ವಿಚಾರದಲ್ಲಿ ಯಾವ ಮಾತುಗಳನ್ನು ಆಡಿದ್ದಾರೆ ಅಂತಕ್ಕಂಥದ್ದನ್ನ ಮಾನ್ಯ ಪ್ರಧಾನಮಂತ್ರಿಗಳು, ಭಾರತೀಯ ಜನತಾ ಪಕ್ಷದ ಸಂಸತ್ ಸದಸ್ಯರುಗಳು, ನಾಯಕರುಗಳು ನೆನಪು ಮಾಡ್ಕೊಳ್ಬೇಕು ಅಂತ ಹೇಳ್ತೇನೆ. ಈಗ 15ನೇ ಹಣಕಾಸು ಆಯೋಗ ಇದ್ದಾಗ ಯಾರಿದ್ರು ಅಧಿಕಾರದಲ್ಲಿ ಕರ್ನಾಟಕಕ್ಕೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಅದನ್ನೇ ಬೊಮ್ಮಾಯಿ ಅವರು ಕೂಡ ಹೇಳಿದ್ದಾರೆ, ಸರಿಯಾದಂಥ ಮಾಹಿತಿ ಕೊಟ್ಟಿಲ್ಲ, ಸರಿಯಾದ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿಲ್ಲ. 15 ಹಣಕಾಸು ಇದ್ದಾಗ ಅದನ್ನು ಒಪ್ಪಿದವರು ಯಾರು? ಆಗ ಸಹಿ ಆಗದವರು, ರಾಜ್ಯದ ಪಾಲನೆಲ್ಲ 23-24% ಕಡಿಮೆ ಆಗೋದಕ್ಕೆ ಆಗಿನ ಸರ್ಕಾರ ಕಾರಣ ಅಂದರೆ ಆಗ ಸಿದ್ದರಾಮಯ್ಯ ಅವರ ಸರ್ಕಾರ ಇತ್ತು, ಅದು ಕಾರಣ ಅಂತಿದ್ದಾರೆ. ಇದು ಕೇಂದ್ರ ಸರ್ಕಾರದ ಒಂದು ತೀರ್ಮಾನ. ಕೇಂದ್ರ ಸರ್ಕಾರದ ಆಯೋಗದ, ಕೇಂದ್ರ ಸರ್ಕಾರದ ಕೆಳಗಡೆ ಬರ್ತಕ್ಕಂಥ ಆಯೋಗ, ಸಾಂವಿಧಾನಿಕ ಒಂದು ಸಂಸ್ಥೆ. ಬೊಮ್ಮಾಯಿ ಅವರು ವಿಚಾರವನ್ನ ತಿರುಚ್ತಾ ಇದ್ದಾರೆ, ಸಿದ್ದರಾಮಯ್ಯನವರ ಸರ್ಕಾರ ಇತ್ತು ಆ ಸರ್ಕಾರದಲ್ಲಿ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನ ಇದೇ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ವಿಧಾನಸಭೆಯಲ್ಲಿ ಅನ್ಯಾಯ ಆಗಿದೆ ಅಂತಕ್ಕಂಥ ಪ್ರಸ್ತಾಪವನ್ನ ಮಾಡಿಲ್ವಾ ಅವರು? ಕೇವಲ ರಾಜಕೀಯಕ್ಕೋಸ್ಕರ ಈ ಸೀಟಲ್ಲಿ ಕೂತಾಗ ಒಂದು ಮಾತು ಕಾಣೋದು, ಆ ಸೀಟಲ್ಲಿ ಬಂದಾಗ ಇನ್ನೊಂಥರ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು. ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣ ಯಾವ ರೀತಿ ವಂಚನೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಇವತ್ತು ಚಿಂತನೆಯನ್ನ ಮಾಡಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ಧ್ವನಿಯನ್ನ ಎತ್ತಿದ್ದೇನೆ. ಇದೇ ಎಕ್ಸ್ಪ್ರೆಷನ್ ಅಲ್ಲಿ, ಇದೇ ಭಾಷೆಯಲ್ಲಿ ನಾಳೆ ಬೆಳಗಾವಿಯವರು, ಮಂಗಳೂರವರು, ಮಡಿಕೇರಿಯವರು ನಾವು ತೆರಿಗೆ ಕಟ್ತಾ ಇದ್ದೀವಿ, ನಮ್ಮ ಪಾಲಿಗೆ ನಮ್ಮ ಹಣ ಕೊಡಲ್ಲ, ನೀವು ಕೊಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ನಾವು ಸಪ್ರೇಟಿಸಮ್ ಅಥವಾ ಪ್ರತ್ಯೇಕತೆ ಬಗ್ಗೆ ಮಾತಾಡಿದ್ರೆ ಏನು ಹೇಳ್ತೀರಿ? ಆವಾಗಲೂ ಕೂಡ ಅನಿವಾರ್ಯತೆನ ಮುಂದಿಟ್ಟು ಬೆಳಗಾವಿಯವರು ನಾಳೆ ಹೇಳ್ತಾರಪ್ಪ ನಮ್ಗೆ ಸರಿಯಾಗಿ ಹಣ ಕೊಡ್ತಾ ಇಲ್ಲ ಅಂತ. ನೀವು ಕನ್ನಡಿಗರಾಗಿ ಚಿಂತನೆ ಮಾಡಿ, ನೀವು ಹಿಂದಿ ಭಾಷಿಕರಾಗಿ ಚಿಂತನೆ ಮಾಡಬೇಡಿ. ನಮ್ಮ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯಗಳು, ನಮ್ಮನ್ನ ಕೀಳಾಗಿ ಕಾಣ್ತಾ ಇರ್ತಕ್ಕಂಥ ಪ್ರವೃತ್ತಿ ಇವತ್ತು ಉತ್ತರ ಕರ್ನಾಟಕಕ್ಕೆ, ಇವತ್ತು ಕಲ್ಯಾಣ ಕರ್ನಾಟಕ ಅಂತೇಳಿ ನಾವು ನಾಮಕರಣವನ್ನ ಮಾಡಿ ವಿಶೇಷ ಅಭಿವೃದ್ಧಿಗೆ ಅನುದಾನವನ್ನ ಕೊಡ್ತಾ ಇದ್ದೇವೆ. ಅದು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನ ಅವಧಿನಲ್ಲಿ. ಇವತ್ತು ಬೆಳಗಾವಿಯಲ್ಲಿ ವಿಕಾಸಸೌಧ, ವಿಧಾನಸೌಧವನ್ನ ನಿರ್ಮಾಣ ಮಾಡಿ ಅಲ್ಲಿ ನಾವು ನ್ಯಾಯವನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ರೀತಿಯಂಥ ಕೂಗು ಅನಿವಾರ್ಯವಾಗುತ್ತೆ, ದೇಶ ವಿಭಜನೆ ಅಥವಾ ಪ್ರತ್ಯೇಕ ದೇಶದ ಕೂಗು ಅನಿವಾರ್ಯ ಆಗುತ್ತೆ ಅನ್ನುವಂಥ ಮಾತನ್ನು ನೀವು ಹೇಳಿದ್ರಿ. ಆ ಒಂದು ಹೇಳಿಕೆಗೆ ಈಗಲೂ ಕೂಡ ಬದ್ಧರಾಗಿದ್ದೀರಾ ಅಥವಾ ವಾಪಸ್ ತಗೋತೀರಾ? ಇಲ್ಲ, ನಾನು ಯಾವತ್ತೂ ವಾಪಸ್ ತಗೊಳ್ಳೋ ಪ್ರಶ್ನೆನೇ ಇಲ್ಲ. ನಾನು ಏನು ಹೇಳಿದ್ದೀನಿ ಆ ಹೇಳಿಕೆ ಕರೆಕ್ಟ್ ಆಗಿದೆ. ನಾನು ಯಾವತ್ತೂ ಕೂಡ ದೇಶದ ವಿಭಜನೆ ಬಗ್ಗೆ ಮಾತನಾಡಿಲ್ಲ. ಅನ್ಯಾಯವನ್ನ ಸರಿಪಡಿಸುವಂತ ಕೆಲಸ ಆಗಬೇಕು ಅಂತೇಳಿ. ನಿಮ್ಮಲ್ಲೇ ದೇಶದ್ರೋಹದ ಆರೋಪವನ್ನು ಮಾಡ್ತಾ ಇದ್ದಾರೆ. ನೀವೊಬ್ಬ ದೇಶದ್ರೋಹಿ ಅನ್ನುವಂಥ ಹಣೆಪಟ್ಟಿಯನ್ನು ಈಗಾಗಲೇ ಬಿಜೆಪಿಯವರು ಕೂಡ ಕಟ್ಟಿದ್ದಾರೆ. ನಿಮ್ಮಲ್ಲಿ ಕೇಸ್ ಕೂಡ ಹಾಕೋದು, UAPA ಕೇಸ್ ಅಂತ ಬಗ್ಗೆ ಕೂಡ ಚರ್ಚೆ ಆಗಿದೆ. ಇದ್ರ ಬಗ್ಗೆ ಆತಂಕ ಇದೆಯಾ? ಖಂಡಿತ ಇಲ್ಲ. ಸ್ವಾಗತ ಮಾಡ್ತೇನೆ, ಅವರಿಗೆ ಶುಭ ಕೋರ್ತೇನೆ. ರೈಟ್. ಇದ್ರ ಜೊತೆಗೆ ಒಂದ್ ಕಡೆಗೆ ಹಿಂದಿ ರಾಜ್ಯಗಳ ದಬ್ಬಾಳಿಕೆ ಅಂತ ಹೇಳ್ತಾರೆ ಅಥವಾ ಆರ್ಥಿಕ ದಾಳಿ ವಿಚಾರ ಬರ್ತಿದೆ. ನಮ್ಮ ಪಾಲನ ಹಿಂದಿ ರಾಜ್ಯದ ಅಥವಾ ಹಿಂದಿ ರಾಜ್ಯಗಳು ಕಿತ್ಕೋತಾವೆ ಅನ್ನೋಂಥದ್ದು ಆರೋಪ. ಆದರೆ ರಾಜ್ಯಸಭೆ ಚುನಾವಣೆ ಬಂದಾಗ ಹಿಂದಿ ವಾಲಾಗಳಾಗೇ ನೀವು ಮಣೆ ಹಾಕ್ತಾ ಇದ್ದಾರೆ. ಹಿಂದಿ ವಾಲಾ ಅಜಯ್ ಮೆಕಾನ್ ಅವ್ರನ್ನ ಕರೆದು ಕನ್ನಡದ ಪಾಲು ಅಥವಾ ಕರ್ನಾಟಕದ ಪಾಲು, ಕರ್ನಾಟಕದ ವ್ಯಕ್ತಿಯ ಪಾಲನ್ನು ನೀವು ಕಿತ್ಕೊಂಡಿಲ್ವಾ? ರಾಜಕೀಯ ಪಕ್ಷದಲ್ಲಿ ಇದು ಸರ್ವೇ ಸಾಮಾನ್ಯ. ಆದರೆ ನನ್ನ ಹೋರಾಟ ನಮ್ಮ ಕನ್ನಡಿಗರಿಗೋಸ್ಕರ,
ಕನ್ನಡ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೋಸ್ಕರ ರಾಜಕೀಯ ಹೋರಾಟ ಬೇರೆ ಇದೆ, ಇಲ್ಲಿ ನಮ್ಮ 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 ಹಕ್ಕಿಗಾಗಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಬೇರೆ ಇದೆ. ಬಟ್ ಅದನ್ನೇ ಎಲ್ಲೊಂದ್ ಕಡೆ ಕಾಂಟ್ರಡಿಕ್ಟರಿ ಆಗ್ತಾ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ಒಂದು ಕಡೆಗೆ ನೀವು ನಿಮ್ಮ ಲಾಜಿಕ್ ಅನ್ನ ಅಥವಾ ನಿಮ್ಮ ನಿಲುವನ್ನ, ನಿಮ್ಮ ಸಿದ್ಧಾಂತವನ್ನ ಆರ್ಥಿಕತೆಗೆ ಮಾತ್ರ ಸೀಮಿತ ಮಾಡ್ತೀರಿ. ಅದು ರಾಜಕೀಯ ಅಥವಾ ಪವರ್ ಸೆಂಟ್ರಿಕ್ ರಾಜಕೀಯ ಅಂತ ಬಂದಾಗ ಆಗ ನಿಲುವು ಯಾಕೆ ಬದಲಾಗುತ್ತೆ? ಅಲ್ಲ, ನಾನು ಹೇಳಿದ್ದೀನಲ್ಲ, ನಾವು ಒಕ್ಕೂಟ ವ್ಯವಸ್ಥೆನಲ್ಲಿದ್ದೇವೆ. ನಾನು ಅದನ್ನು ಯಾವತ್ತೂ ಕೂಡ ತಿರಸ್ಕಾರ ಮಾಡ್ತಾ ಇಲ್ಲ. ಆದರೆ ನಮಗಾಗುವಂಥ ಅನ್ಯಾಯಗಳನ್ನು ಧ್ವನಿ ಎತ್ತಲೇಬೇಕಾಗ್ತದೆ. ಆ ಒಂದು ದೃಷ್ಟಿಯಿಂದ ಧ್ವನಿಯನ್ನು ಎತ್ತಿದ್ದೇನೆ. ನಿಮ್ಮ ಹೇಳಿಕೆ ಯಾವ ಮಟ್ಟಿಗೆ ಆರ್ಭಟಿಸ್ತಾ ಇದೆ ಅಥವಾ ಪ್ರತಿಧ್ವನಿಸ್ತಾ ಇದೆ ಅಂದರೆ, ಕುಂಡಿಟ್ಟು ಕೊಲ್ಲುವಂಥ ಕಾನೂನು ತರಬೇಕು ಅನ್ನುವಂಥ ಮಾತುಗಳು ಕೂಡ ಈಗಾಗಲೇ ಕೇಳ್ಬಿಟ್ಟಿದೆ. ಈಶ್ವರಪ್ಪನವ್ರು ಹೇಳಿದಂಥ ಹೇಳಿಕೆ ನೀವು ನೋಡಿದಿರಿ, ಅದಕ್ಕೆ ಈಗಾಗಲೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದೀರಿ. ನಿಮ್ಮ ಮತ್ತು ಈಶ್ವರಪ್ಪ ಅಥವಾ ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಅಥವಾ ಡಿ ಕೆ ಬ್ರದರ್ಸ್ ಹಾಗೂ ಈಶ್ವರಪ್ಪ ನಡುವಿನ ರಾಜಕೀಯ ಇತ್ತೀಚೆಗೆ ತೀರಾ ತಾರಕಕ್ಕೆ ಹೋಗ್ತಾ ಇದೆ, ಎಲ್ಲ ಒಂದು ಕಡೆ ವೈಯಕ್ತಿಕ ಹಂತಕ್ಕೆ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಇಲ್ಲ, ನಾವು ಅವ್ರ ಮೇಲೆ ಯಾವತ್ತೂ ಕೂಡ ವೈಯಕ್ತಿಕವಾಗಿ ನೋಡುವಂಥ ಪ್ರಶ್ನೆ ಇಲ್ಲ. ಅವರು ಹಿರಿಯರಿದ್ದಾರೆ, ಅವ್ರ ಬಗ್ಗೆ ಭಾಳ ಗೌರವ ಇದೆ. ಆದರೆ ಇವತ್ತು ಅವರು ಗುಂಡಿಕ್ಕಿ ಕೊಲ್ಲಿ ಅಂತೇಳಿ ಜನರನ್ನು ಎತ್ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕಾನೂನು ತರಬೇಕು ಅಂತಲೂ ಹೇಳಿದ್ದಾರೆ, ಕಲಿಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅವರನ್ನು ಅತಿ ಶೀಘ್ರದಲ್ಲೇ ಭೇಟಿ ಮಾಡೋನಿದ್ದೇನೆ. ಭೇಟಿ ಆಗ್ತೀರಾ, ಮಾತಾಡಿಸ್ತೀರಾ? ಖಂಡಿತ ಭೇಟಿ ಮಾಡ್ತೇನೆ. ಅವ್ರಿಗೆ ಬೇಕಾಗಿರೋದೇನು? ಈಶ್ವರಪ್ಪನವ್ರಿಗೆ ಅಧಿಕಾರ ವಂಚಿತರಾಗಿದ್ದಾರೆ. ಅಧಿಕಾರ ವಂಚಿತರಾಗಿರೋದ್ರಿಂದ ರಾಜ್ಯಸಭಾ ಟಿಕೆಟು ಪಾಪ ಸಿಕ್ಕಲಿಲ್ಲ. ಗವರ್ನರ್ ಅವರು ಸಿಕ್ಕಲಿ ಅಂತೇಳಿ ಅವ್ರನ್ನ ಶುಭ ಹಾರೈಸ್ತೇನೆ. ಅವ್ರಿಗೆ ನನಗೆ 2 ಏಟು ಹೊಡೆದ್ರೆ ಅಥವಾ ನನ್ನನ್ನು ಗುಂಡಿಗೆ ಸಾಯಿಸಿದ್ರೆ ಅವ್ರಿಗೆ ಅನುಕೂಲ ಆಗೋದಿದ್ರೆ ಆಗಲಿ ಅಂತಕ್ಕಂಥ ಭಾವನೆ ಅಷ್ಟೇ. ಸೆಟ್ಲ್ಮೆಂಟ್ ಬಗ್ಗೆ ಮಾತಾಡ್ತೀರಿ. ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವರು ಒಂದು ಸೆಟ್ಲ್ಮೆಂಟ್ ಆಗಿದೆ, ಒಂದು ಹಂತಕ್ಕೆ ಮತ್ತೊಂದು ಸೆಟ್ಲ್ಮೆಂಟ್ ಅಂತ. ಬಟ್ ಈ ಸೆಟ್ಲ್ಮೆಂಟ್ ಅನ್ನುವಂಥ ಭಾಷೆ ಇದು ಹೇಳಿಕೆನೋ ಅಥವಾ ಬೆದರಿಕೆನೋ ಅನ್ನುವಂಥ ಪ್ರಶ್ನೆಗಳನ್ನು ರಾಜಕೀಯ ವಲಯದಲ್ಲಿ ಕೇಳ್ತಾ ಇದ್ದಾರೆ. ಒಂದು ಸಾಮಾನ್ಯವಾಗಿ ಹೇಳಿರ್ತಕ್ಕಂಥ ಒಂದು ಹೇಳಿಕೆ. ಈ ಬಾರಿಯ ಲೋಕಸಭಾ ಚುನಾವಣೆ ತಾವು ಯಾವ ರೀತಿ ನೋಡ್ತಾ ಇದ್ದೀರಿ? ಒಟ್ಟಾರೆ ಲೋಕಸಭಾ ಚುನಾವಣೆ ಬಹಳ ವಿಶೇಷವಾದಂಥ ಮಹತ್ವವನ್ನು ಇನ್ನು ಮುಂದಿನ ದಿನಗಳಲ್ಲಿ ಪಡ್ಕೊಳ್ಳುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಆರ್ಥಿಕ ಸಂಕಷ್ಟ, ಬೆಲೆ ಏರಿಕೆ, ನಿರುದ್ಯೋಗ ಸಮಸ್ಯೆಗಳು ಮತ್ತು ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳು, ಕೇಂದ್ರ ಸರ್ಕಾರದಿಂದ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳು. ಸೊ ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಬೆಂಗಳೂರು ಗ್ರಾಮಾಂತರಕ್ಕೆ ಖುದ್ದು ಕುಮಾರಸ್ವಾಮಿ ಅವರೇ ಬರ್ತಾರೆ, ಕರ್ಕೊಂಡ್ಬರ್ಬೇಕು ಅನ್ನುವಂಥ ಪ್ರಯತ್ನ ಕೂಡ ನಡೀತಾ ಇದೆ. ಅದರ ಜೊತೆ ಬೇರೆಯವರು ಕೂಡ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಈ ಬಾರಿ ಬಹುಶಃ ಬೆಂಗಳೂರು ಗ್ರಾಮಾಂತರ ಮತ್ತೊಂದು ಎಪಿಸೆಂಟರ್ ಆಗ್ಬೋದೇನೋ. ನೀವು ಯಾವ ರೀತಿ ನೋಡ್ತಾರೆ? ಕುಮಾರಸ್ವಾಮಿ ನಿಮ್ಮ ಎದುರಾಳಿ ಆದ್ರೆ ನೀವು ಆಹ್ವಾನ ಮಾಡ್ತೀರಾ? ಖಂಡಿತ ಅವ್ರನ್ನ ಸ್ವಾಗತ ಮಾಡ್ತೇನೆ. ಇದು ಅವ್ರ ಕ್ಷೇತ್ರ. ಅವ್ರ ಹಿಂದೆ 2 ಬಾರಿ ಲೋಕಸಭಾ ಸದಸ್ಯರಾಗಿ ನಿಂತಿದ್ದದ್ದು ಅಂತವರು, 2 ಬಾರಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಸೇವೆ ಮಾಡಿದಂಥವ್ರು. ಅವರಿಂದ ತೆರವಾದಂಥ ಸ್ಥಾನಕ್ಕೆ ನಾನು ಲೋಕಸಭಾ ಸದಸ್ಯನಾಗಿದ್ದೇನೆ. ಸೊ ಹಾಗಾಗಿ ಬಂತು ಅಂತಂದರೆ ಜನ ತುಲನೆಯನ್ನು ಮಾಡಿ ಯಾರು ಸರಿ ಯಾರು ಬೇಡ ಅಂಥೇಳಿ ತೀರ್ಮಾನ ಮಾಡುವಂಥ ಅಧಿಕಾರ ಮತದಾರ ಪ್ರಭುಗಳಿಗಿದೆ. ನಿಮ್ಮನ್ನು ಕಟ್ಟಿ ಹಾಕೋದಕ್ಕೆ, ನಿಮ್ಮನ್ನು ಸೋಲಿಸೋದಕ್ಕೆ ಎಲ್ಲ ರೀತಿಯಂಥ ತಂತ್ರಗಾರಿಕೆಯನ್ನು ಮಾಡ್ತೀವಿ ಅಂತ ಸಹಜವಾಗಿ ಒಂದು ರಾಜಕೀಯ ಪಕ್ಷವಾಗಿ BJP JDS ಹೇಳ್ತಾವೆ. ಇದನ್ನು ಸವಾಲಾಗಿ ಸ್ವೀಕರಿಸ್ತೀರಾ? ಇದು ಸವಾಲಲ್ಲ, ಇದೊಂದು ಹೋರಾಟ. ಒಂದು ರಾಜಕೀಯ ಪಕ್ಷ ಒಂದು ಎದುರಾಳಿಯನ್ನು ಯಾವ ರೀತಿಯಾಗಿ ಮಣಿಸ್ಬೇಕೋ ಅದನ್ನು ಅವ್ರು ಮಾಡ್ತಾರೆ. ನಾವು ಯಾವ ರೀತಿಯಾಗಿ ಅವರನ್ನು ಮಣಿಸಿ ನಾವು ಮತ್ತೆ ಒಂದು ಈ ಕ್ಷೇತ್ರದಿಂದ ಪುನರ್ ಆಯ್ಕೆ ಆಗಬೇಕು, ನಮ್ಮ ಪ್ರಯತ್ನ ನಮ್ಮದು ನಡೀತದೆ. ಪಕ್ಷ ನನಗೆ ಟಿಕೆಟ್ ಕೊಡ್ತು ಅಂತ ಅಂದಮೇಲೆ ಅದಕ್ಕೆ ಬೇಕಾದಂಥ ಕಾರ್ಯತಂತ್ರವನ್ನು ನಾನು ರೂಪಿಸ್ತೀನಿ. ನಿಮ್ಮ ಅಗ್ರೆಸಿವ್ ಟೋನ್ಗಳು, ನಿಮ್ಮ ಸವಾಲುಗಳು, ನಿಮ್ಮ ಹೇಳಿಕೆಗಳು ಒಂದು ರೀತಿ ವೈಬ್ರೇಷನ್ ನಿಮ್ಮ ಕಾರ್ಯಕರ್ತರು ಸೃಷ್ಟಿ ಮಾಡುತ್ತೆ. ಬಟ್ ಇಲ್ಲೆಲ್ಲ ಒಂದು ಕಡೆ ಸ್ವಲ್ಪ ಡೌನ್ ಪ್ಲೇ ಮಾಡ್ತಾರೆ. ಟ್ಯಾಕ್ಟಿಕ್ಸ್ ಡೌನ್ ಪ್ಲೇ ಏನಲ್ಲ, ಇದು ರಾಜಕೀಯ ಚದುರಂಗದ ನಡೆ. ಚುನಾವಣೆ ಆದ್ಮೇಲೆ ಸರ್ಕಾರ ಬೀಳುತ್ತೆ ಅನ್ನುವಂಥ ಮಾತನ್ನ ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ. BJP ನಾಯಕರು ಪದೇ ಪದೇ ಹೇಳ್ತಿದ್ದಾರೆ. ಕಾದ್ ನೋಡ್ತಾ ಇರಿ ಬ್ರದರ್ ಅನ್ನುವಂಥ ಮಾತುಗಳು ಕೂಡ ತುಂಬ ಜೋರಾಗಿ ಕೇಳಿಬರ್ತಾ ಇದೆ. ಏನನ್ಸುತ್ತೆ ಸರ್, ಕಾಂಗ್ರೆಸ್ ಸರ್ಕಾರ ಚುನಾವಣೆ ಆದ್ಮೇಲೂ ಇರುತ್ತಾ? ಚುನಾವಣೆ ಆದಮೇಲೂ ಇರುತ್ತೆ. 29ಕ್ಕೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಈಗ ಆಪರೇಷನ್ಸ್ಗಳು ತೆರೆಮರೆಲ್ಲೇ ನಡೀತಾ ಇದೆ, ಅನೇಕರು ಅಸಮಾಧಾನದಲ್ಲಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಇದೆಲ್ಲವನ್ನೂ ಕೂಡ ಯಾವ ರೀತಿ ಗ್ರಹಿಸ್ತೀರಿ ನೀವು? ಕೆಲವರಿಗೆ ನಿದ್ದೆ ಬರೋದಿಲ್ಲ, ಅಧಿಕಾರ ಹೊರಟೋಗಿದೆ ಅಂತ ಹೇಳಿ ನಿದ್ದೆ ಕಳ್ಕೊಬಿಟ್ಟಿದ್ದಾರೆ. ಬರೀ ಆಪರೇಷನ್ಗಳ ಬಗ್ಗೆನೇ ಯೋಚನೆ ಮಾಡ್ತಾರೆ. ಕೆಲವರು CDಗಳ ಬಗ್ಗೆ ಯೋಚನೆ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಟಾರ್ಗೆಟನ್ನು ಕೊಟ್ಟಿರ್ತಾರೆ. ಒಟ್ಟಾರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ 135 ಸ್ಥಾನಗಳನ್ನು ಕರ್ನಾಟಕದ ಕನ್ನಡಿಗರು ಕೊಟ್ಟಿದ್ದಾರೆ. ಒಂದು ವಿರೋಧ ಪಕ್ಷವಾಗಿ ಸಕಾರಾತ್ಮಕವಾಗಿ ಕೆಲಸ ಮಾಡಬೇಕು. ಅವ್ರ ಕಾರ್ಯಕರ್ತರನ್ನ ಹಿಡಿದಿಟ್ಕೊಳ್ಳೋಕ್ಕೋಸ್ಕರ ಅವ್ರ ಪಕ್ಷ ಎಲ್ಲಿ ಖಾಲಿ ಆಗೋಗುತ್ತೋ ಅಂತ ಹೇಳಿ ಇನ್ನೊಬ್ಬರ ಜೊತೆ ಸೇರಿದ್ದಾರೆ. ಅದರ ಜೊತೆಗೆ ಇನ್ನೊಬ್ಬರ ಜೊತೆ ಸೇರಿಬಿಟ್ಟು
ಇನ್ನೆಲ್ಲಿ ಖಾಲಿ ಆಗೋಯ್ತದೋ ಅದು ಇರೋದು ಖಾಲಿ ಆಗೋಗ್ತದೆ ಅಂದ್ರೆ ನಾಳೆ ಸರ್ಕಾರ ಬಿದ್ದೋಗುತ್ತೆ, ನಾಳಿದ್ದು ಬಿದ್ದೋಗುತ್ತೆ ಅಂತ ದಿನ ಬೆಳಿಗ್ಗೆ ಎದ್ರೆ ಸರ್ಕಾರ ಬಿದ್ದೋಗುತ್ತೆ ಅಂತಕ್ಕಂಥ ಭ್ರಮೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಎಷ್ಟು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಸರ್ಕಾರ ಇನ್ನು 5 ವರ್ಷಗಳ ಕಾಲ ಸುಭದ್ರವಾಗಿರ್ತದೆ. ಮತ್ತೆ ಕಾಂಗ್ರೆಸ್ ಸರ್ಕಾರ 28ಕ್ಕೆ ಮತ್ತೆ ಚುನಾವಣೆಯಲ್ಲಿ ಗೆಲ್ಲುತ್ತೆ. ಅವ್ರ ಮಾತನ್ನು ನೀವು ಸೀರಿಯಸ್ ಆಗಿ ತಗೋತೀರಾ? ಅಂದರೆ ಸರ್ಕಾರ ಬೀಳುತ್ತೆ ಅನ್ನುವಂಥ ಮಾತುಗಳೇನಿದೆ, ಅಥವಾ ಇದನ್ನು ಪೊಲಿಟಿಕಲ್ ಕಾಮಿಡಿ ಅಂತ ಭಾವಿಸ್ತಿರೋ ಅಥವಾ ತುಂಬ ಸೀರಿಯಸ್ ಆಗಿ ತಗೋತಿರೋ? ಅಲ್ಲ, ಒಂದು ರಾಜಕೀಯ ಪಕ್ಷವಾಗಿ ಪ್ರತಿಯೊಂದು ಕ್ಷಣವನ್ನು ಸೀರಿಯಸ್ ಆಗಿ ತಗೊಂಡು ನಾವು ಮಾಡ್ತೇವೆ. ಬಟ್ ಆಗ್ತಾ ಇರುವಂಥ ಘಟನೆ ಸತ್ಯನಾ? ಒಳಗಡೆ ಅವರೇ ಅಪ್ರೋಚ್ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಶಾಸಕರೇ ಹೇಳ್ತಾರೆ. ಘಟನೆಗಳೇ ಇಲ್ಲದೆ ಇರೋಂಥದ್ದು ಒಂದು ನೋಡಿ. ಕೆಲವರೆಲ್ಲ ಪ್ರೊಡ್ಯೂಸರ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ JDS ಅಲ್ಲಿ, BJPನಲ್ಲಿ. ಪ್ರೊಡ್ಯೂಸರ್ಸು, ಸ್ಟೋರಿ ರೈಟರ್ಸು, ಡೈರೆಕ್ಟರ್ಸು ಸಾಕಷ್ಟು ಜನ ಇದ್ದಾರೆ. JDS ಅಲ್ಲೂ ಸಿಕ್ಕಾಬಟ್ಟೆ ಇದ್ದಾರೆ. JDS ಅವರೇ ಹೇಳ್ಬೇಕಾಗಿಲ್ಲ ನಿಮಗೆ ಯಾವ ಸಿನಿಮಾ ಹೆಂಗೆ ತೆಗಿತಾರೆ ಅಂತ. BJPಯಲ್ಲೂ ಕೆಲವರು ಸಾಕಷ್ಟು ಜನ ಡೈರೆಕ್ಟ್ರು, ಪ್ರೊಡ್ಯೂಸರು ಫ್ರೀಯಾಗಿದ್ದಾಗೆಲ್ಲ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ಅವ್ರು ಕತೆ ಬರೀತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಸಿನಿಮಾನು ಎಲ್ಲ ಸಂದರ್ಭದಲ್ಲೂ ಡಬ್ಬ ತುಂಬಲ್ಲ. ಎಲ್ಲ ವರ್ಷಕ್ಕೆ 1-2 ತುಂಬೋದು ಅಷ್ಟೇ. ಮುಂದೆ ಬರೋವೆಲ್ಲ ಫ್ಲಾಪ್ ಆಗುತ್ತೆ. ಇನ್ನೂ ಚುನಾವಣೆನೇ ಆರಂಭ ಆಗಿಲ್ಲ, ಚುನಾವಣೆ ಮುಗ್ದಿಲ್ಲ. ಅದ್ರ ನಡುವೆ ಕೆಲವೊಂದಿಷ್ಟು ಅಪಸ್ವರಗಳು, ಬೇರೆ ಬೇರೆ ಧ್ವನಿಗಳು ಕೇಳಿಬರ್ತಾ ಇದೆ. ಸ್ವತಃ KN ರಾಜಣ್ಣವರ ಹೇಳಿಕೆಯನ್ನು ನೀವು ಗಮನಿಸಿರ್ತೀರಿ. ಜಾರಕಿಹೊಳಿ ಅವರ ಹೇಳಿಕೆಯನ್ನು ಗಮನಿಸಿರ್ತೀರಿ. ಅವರೇ ಹೇಳ್ತಾ ಇದ್ದಾರೆ DCM ಮಾಡಬೇಕು ಅಥವಾ ನಿಮ್ಮ ವಿರುದ್ಧ. ಇನ್ಫ್ಯಾಕ್ಟ್ DK ಶಿವಕುಮಾರ್ ಅವರ ವಿರುದ್ಧ ಅನೇಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಣ್ಣವರ ಹೇಳಿಕೆಯನ್ನು ತಾವು ಯಾವ ರೀತಿ ಗಮನಿಸ್ತೀರಿ? ಅವ್ರಿಗೆ ಕನಸುಗಳು ಸಾಕಷ್ಟಿದೆ, ಏನಾದರೂ ಆಗಬೇಕು ಅಂತ. ಸೊ ಹಾಗಾಗಿ ಅವರು ಕನಸುಗಳನ್ನು ಕಟ್ಕೊಂಡು ಮಾತನಾಡ್ತಾ ಇದ್ದಾರೆ, ತಪ್ಪೇನಿಲ್ಲ. ಈಗ DCM ಸೃಷ್ಟಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಆ DCM, ಹೊಸ DCMಗಳ ಸೃಷ್ಟಿಗೆ ತಾವು ಒಪ್ತೀರಾ ಅಥವಾ ಒಪ್ತೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನು ಯಾವ ರೀತಿ ನೋಡ್ತೀರಿ? ಆಗಬೇಕು ಅಂತ ಅನ್ಸುತ್ತೆ ನಮಗೆ ತಾವೊಬ್ಬ ಹಿರಿಯ ನಾಯಕರಾಗಿ? 135 ಸ್ಥಾನನೂ ಮುಖ್ಯಮಂತ್ರಿಗಳ ಸ್ಥಾನನೇ. ಅವರವ್ರ ಕ್ಷೇತ್ರಕ್ಕೆ ಅವರವರೇ ಮುಖ್ಯಮಂತ್ರಿಗಳು, ಅವರವರ ಜಿಲ್ಲೆಗೆ ಅವರವರೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಪಕ್ಷ ತೀರ್ಮಾನ ಮಾಡ್ತದೆ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು, ಯಾರನ್ನ ಉಪಮುಖ್ಯಮಂತ್ರಿ ಮಾಡಬೇಕು, ಯಾರನ್ನ ಮಂತ್ರಿ ಮಾಡಬೇಕು ಅಂತೇಳಿ ಪಕ್ಷ ತೀರ್ಮಾನ ಮಾಡ್ತದೆ. ನಾವು ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲವನ್ನೂ ಕೂಡ ಪಕ್ಷ ಗಮನಿಸ್ತದೆ. ರಾಜ್ಯಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತೀರಿ? ರಾಜ್ಯಸಭಾ ಚುನಾವಣೆಯನ್ನ ಮುಖ್ಯಮಂತ್ರಿಗಳು ಮತ್ತು 135 ಜನ ಶಾಸಕರು ಅವರ ಜವಾಬ್ದಾರಿ ಇದೆ. ಕರ್ನಾಟಕದಿಂದ 3 ಜನ ರಾಜ್ಯಸಭಾ ಸದಸ್ಯರನ್ನ ಕಳಿಸ್ಕೊಡ್ತಕ್ಕಂಥ ಜವಾಬ್ದಾರಿ ಇದೆ. ಸೊ ಹಾಗಾಗಿ ಆ ಕೆಲಸವನ್ನ ಶಾಸಕರಾಗಿರೋದ್ರಿಂದ ಕಾಂಗ್ರೆಸ್ ಪಕ್ಷದಿಂದ ಶಾಸಕರು ಗೆದ್ದಿದ್ದಾರೆ. 2 ಇಂಡಿಪೆಂಡೆಂಟ್ಸು ನಮಗೆ ಬೆಂಬಲವನ್ನು, 3 ಜನ ಇಂಡಿಪೆಂಡೆಂಟ್ಸ್, ಒಬ್ಬರು ರೈತ ಸಂಘದವರು ಮತ್ತು 2 ಇಂಡಿಪೆಂಡೆಂಟ್ಸು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಒಟ್ಟು 138 ಜನ ಇದ್ದಾರೆ. ಗೆಲುವು ತೊಂದರೆ ಇಲ್ಲ. ಕೆಲವರು ಗಾಳಿಯಲ್ಲಿ ಗುಂಡಾರಿಸುವಂಥ ಕೆಲಸ ಮಾಡಿದ್ರೆ ತಪ್ಪೇನಿಲ್ಲ. ಈ ರಾಜ್ಯಸಭಾ ಚುನಾವಣೆ ಯಾವ ರೀತಿ ಆಗಿದೆ ಅಂದರೆ, ಈಗ 5ನೇ ಅಭ್ಯರ್ಥಿ ಹಾಕಿರೋದೇ ಒಂಥರ ಈ ಕುದುರೆ ವ್ಯಾಪಾರಕ್ಕೆ ಎಡೆ ಮಾಡಿಕೊಡುತ್ತೆ, ಅಥವಾ ಕಾಂಗ್ರೆಸ್ ಪಕ್ಷದಲ್ಲೇ ಒಂದು ರೀತಿ ಬೇರೆ ಸಂದೇಶ ರವಾನೆ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡಲಾಗಿದೆ ಅಂತ ಹೇಳ್ತಾರೆ. ನೇರವಾಗಿ ಹೈಕಮಾಂಡಿಂದ ಬೆಂಬಲ ಇದೆ BJP ಅವರಿಗೆ ಇರುವಂಥ ಮಾತುಗಳು ಕೂಡ ಕೇಳಿಬಿಡ್ತಾ ಇದೆ. ಈ ಕುದುರೆ ವ್ಯಾಪಾರದ ಭಯ ಏನಾದ್ರು ಇದೆಯಾ ಕಾಂಗ್ರೆಸ್ನವ್ರಿಗೆ? ಕಾಂಗ್ರೆಸ್ಗಿಲ್ಲ, ಕುದುರೆ ವ್ಯಾಪಾರ ಮಾಡೋರಿಗಿದೆ ಭಯ. ಕುದುರೆ ವ್ಯಾಪಾರವನ್ನು ನಿರಂತರವಾಗಿ ಮಾಡ್ತಾ ಇವತ್ತು ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಕ್ಕಂಥ ಪ್ರಯತ್ನಗಳು ಭಾರತೀಯ ಜನತಾ ಪಕ್ಷದಿಂದ ಮತ್ತು ಇತರ ಪಕ್ಷಗಳಿಂದ ಆಗ್ತಾ ಇದೆ. ಅದನ್ನು ಖಂಡಿಸ್ತಾ ಇದ್ದೇನೆ. ಈ ಒಂದು ವೇಳೆ ರಾಜ್ಯಸಭಾ ಚುನಾವಣೆ ಏನಾದ್ರು ಹಿನ್ನಡೆ ಆದರೆ ಅದು ಕಾಂಗ್ರೆಸ್ಗೆ, ಸರ್ಕಾರಕ್ಕೆ ಮುಜುಗರ ಅಲ್ವಾ? ಹಿನ್ನಡೆ ಆಗ ಪ್ರಶ್ನೆನೇ ಬರೋದಿಲ್ಲ. ನೀವ್ ಯಾಕೆ ಹಿನ್ನಡೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಿ? ಅವ್ರ ಹಿನ್ನಡೆ ನಾನು ಹೇಳ್ತಲ್ಲ, JDS ಅವ್ರ ಯಾರಿಗ ಏನು ಕೆಲಸ ಇಲ್ಲ ಹೇಳ್ತಾ ಇರ್ತಾರೆ. ಅವ್ರಿಗೆ ಉದ್ಯೋಗ ಇಲ್ಲ ರೀ. ಅವ್ರಿಗೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇತ್ತು, ಕನಸಿತ್ತು. ಏನೋ ನಾನು ಮುಖ್ಯಮಂತ್ರಿ ಆಗೋಯ್ತೀನಿ, 2 ಬಂದು ಮನೆ ಮುಂದೆ ನಿಂತ್ಕೋತಾರೆ ಅಂತ. ಆಗ್ಲಿಲ್ಲ. ಈಗ ಏನೇನೋ ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗತ್ತಾ? ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ. ರೈಟ್. ಇದ್ರ ಜೊತೆಗೆ ಈ ಬಜೆಟ್ ಕೂಡ ಬಂದಿದೆ ಸರ್. ಬಜೆಟ್ನಲ್ಲಿ ಸಾಕಷ್ಟು ನಿರೀಕ್ಷೆಗಳು ಸಹಜವಾಗೇ ಇದೆ. ಬಜೆಟ್ ಬಗ್ಗೆ ಆರಂಭದಲ್ಲೇ BJP ನಾಯಕರು ಹೇಳ್ತಾ ಇರುವಂಥದ್ದು, ಸುಮ್ಮನೆ ಈಗ ಏನು ನಡೀತಾ ಇದೆ ಅಂದರೆ, ನೀವೇನು ನನ್ನ ತೆರಿಗೆ ನನ್ನ ಹಕ್ಕು ಅಭಿಯಾನ ಮಾಡ್ತಿದ್ದೀರಿ, ಸರ್ಕಾರದಲ್ಲಿ ಹಣ ಇಲ್ಲ, ಈ ಒಂದು ಕಾರಣಕ್ಕೋಸ್ಕರ ತೇಪಿ ಹೆಚ್ಚೋದಕ್ಕೆ ಈ ಒಂದು ಅಭಿಯಾನ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಏನು ಹೇಳ್ತೀರಿ ಅದಕ್ಕೆ? ನೋಡಿ, ಸರ್ಕಾರದಲ್ಲಿ ಹಣ ಇದೆ ರೀ. ನಮ್ಮ ಇವತ್ತಿನ ಬಜೆಟ್, ಈಗಾಗಲೇ ಬಜೆಟನ್ನು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. 3,71,000 ಕೋಟಿ ರೂಪಾಯಿನ ಬಜೆಟ್ ಮಂಡನೆ ಮಾಡಿದ್ದಾರೆ. 15ನೇ ಬಾರಿ ಅವರು ಮಂಡನೆ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಾಮಾಜಿಕ ಭದ್ರತೆಯನ್ನು ಕೊಡ್ತಕ್ಕಂಥ ಕೆಲಸ ಇಡೀ ರಾಷ್ಟ್ರದಲ್ಲಿ ಕರ್ನಾಟಕವನ್ನು ಬಿಟ್ಟು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂತ ಒಂದು ಕೆಲಸವನ್ನು ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಬಜೆಟ್ನಲ್ಲಿ ಹಣ ಇಲ್ಲ ಅಂತಲ್ಲ, ನಮ್ಮ ಪಾಲು 4,30,30,000 ಕೋಟಿ ರೂಪಾಯಿ ನಾವು ಕಟ್ತಾ ಇರ್ತಕ್ಕಂಥ ತೆರಿಗೆ.
ನಮ್ಗೆ ಅವ್ರು ಕೊಡ್ತಾ ಇರ್ತಕ್ಕಂಥದ್ದು 50,000 ಕೋಟಿ ರೂಪಾಯಿ ವಾಪಸ್ಸು. ಇನ್ನು ಉಳಿದಂಥ 3,70,000 ಕೋಟಿ ರೂಪಾಯಿ ಹಣ ಏನಿದೆ ಅದು ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣ. ಆ ತೆರಿಗೆ ಹಣವನ್ನು ಕೊಟ್ಟರೆ ನಾವು ಯಾರ ಹತ್ರನೂ ಸಾಲ ಕೇಳಬೇಕಾಗಿಲ್ಲ, ನಾವು ಯಾರನ್ನು ಮನೆ ಮುಂದೆನೂ ಹೋಗಿ ಭಿಕ್ಷೆ ಬೇಡಬೇಕಾಗಿಲ್ಲ, ಬರ ನಿರ್ವಹಣೆಯನ್ನು ಮಾಡ್ಬೋದು, ಬೆಂಗಳೂರಿನ ಅಭಿವೃದ್ಧಿಯನ್ನು ಮಾಡ್ಬೋದು, ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿ ಮಾಡ್ಬೋದು, ಎಲ್ಲ ನಮ್ಮ ನೀರಾವರಿ ಯೋಜನೆಗಳನ್ನು ಸಂಪೂರ್ಣಗೊಳಿಸ್ಬೋದು, ಯಾವುದೇ ಸಮಸ್ಯೆ ಇಲ್ಲದೆ ನಮ್ಮ ಆಡಳಿತವನ್ನು ಮಾಡ್ಬೋದು. ಆದರೆ ನಾವು ಒಕ್ಕೂಟ ವ್ಯವಸ್ಥೆನಲ್ಲಿದ್ದೇವೆ, ಅವ್ರಿಗೂ ಕೂಡ ಹಣ ಕೊಡಬೇಕಾಗ್ತದೆ. ಆದರೆ ಉತ್ತರ ಪ್ರದೇಶಕ್ಕೆ ಏನು ಪಾಲು ತಗೋತಾ ಇದ್ದಾರೆ ಅಷ್ಟೇ ಪಾಲನ್ನು ನಮ್ಮ ಹತ್ರನೂ ತಗೊಂಡ್ರೆ ನಮ್ಮ ರಾಜ್ಯ ಸಮೃದ್ಧಿ ಕರ್ನಾಟಕ ಆಗ್ತದೆ. ಸಮೃದ್ಧಿ ಕರ್ನಾಟಕ ಆಗಬೇಕು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದವರು, ಜನತಾದಳದವರು, ಇಡೀ ಕನ್ನಡ ನಾಡು ಒಗ್ಗಟ್ಟಾಗಿ ಈ ಧ್ವನಿಯನ್ನು ಎತ್ತಿ ನಮಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ 16ನೇ ಹಣಕಾಸಿನಲ್ಲಿ ನಮಗೆ ಆಗದೇ ಇರೋ ರೀತಿ ನೋಡಿಕೊಂಡು ಹೋರಾಟವನ್ನು ಮಾಡಬೇಕು. ಈ ಒಂದು ಏನು ಅಭಿಯಾನ ಪ್ರಾರಂಭ ಆಗಿದೆ ತಮ್ಮ ಸಹಕಾರ ಬೇಕು ಅಂತ ಹೇಳಿ ನಾನು ತಮ್ಮ ಮುಖಾಂತರ ಇಲ್ಲಿ ನಾನಾಗಲೇ ನಿಮ್ಮ ಹತ್ರ ರಿಯಾಕ್ಷನ್ ತಗೊಳ್ಳೋದಕ್ಕೆ ಮರ್ತೆ. ಒಂದು ಮಾತನ್ನ ಹೇಳಿದ್ರು BJP ನಾಯಕರು ಕೂಡ, ಒಂದು ಕಾಂಗ್ರೆಸ್ ಪಕ್ಷ ಇನ್ಫ್ಯಾಕ್ಟ್ ನಿಮ್ಮ ಮೇಲೇನೆ ಆರೋಪ ಮಾಡಿದ್ರು. ನೀವೇನು ಹೇಳಿಕೆ ಕೊಟ್ರಲ್ಲ, ಈ ಒಂದು ಆರ್ಥಿಕ ಅಥವಾ ತೆರಿಗೆ ಅನ್ಯಾಯದ ವಿಚಾರವಾಗಿ ಹೇಳಿಕೆ ಕೊಟ್ರಿ. ನಿಮ್ಮ ಹೇಳಿಕೆಯನ್ನು ಮರೆಮಾಚೋದಕ್ಕೆ ಅಥವಾ ನಿಮ್ಮ ಹೇಳಿಕೆಯನ್ನು ಅದರ ಪರಿಣಾಮವನ್ನು ಮುಚ್ಚಿಡೋದಕ್ಕೆ ದೆಹಲಿ ಚಲೋ ಮಾಡಿದ್ರಿ ನೀವು. ಬಹುಶಃ ಆ ಕಾನ್ಸೆಪ್ಟೇ ಮೊದಲು ಇರಲಿಲ್ಲ ಅನ್ನುವಂಥ ಮಾತನ್ನು ಕೂಡ BJP ನಾಯಕರು ಹೇಳೋದು. ಇದಕ್ಕೇನು ಹೇಳ್ತೀರಿ? ನೋಡಿ, ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆಗಳನ್ನು ಕೊಡ್ತಾರೆ. ಇವತ್ತು ನನ್ನೊಬ್ಬನ ಹೇಳಿಕೆ ಇದಲ್ಲ, ಇದು ಕರ್ನಾಟಕದ ಹೇಳಿಕೆ ಅಲ್ಲ. ಇವತ್ತು ತಮಿಳುನಾಡಿನಲ್ಲೂ ಕೂಡ ಆರ್ಥಿಕವಾಗಿ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ಕೂಗನ್ನು ಎತ್ತಿದ್ದಾರೆ. ಕೇರಳ ರಾಜ್ಯದಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಆಂಧ್ರ ತೆಲಂಗಾಣದಲ್ಲೂ ಕೂಡ ಈ ವಿಚಾರಗಳನ್ನು ಕೆಲವು ಸಂಸತ್ ಸದಸ್ಯರು, ಕೆಲವು ನಾಯಕರುಗಳು ಪ್ರಸ್ತಾಪ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲೂ ಕೂಡ ಈ ವಿಚಾರವನ್ನು ಕೆಲವರು ಪ್ರಸ್ತಾಪ ಮಾಡಿದ್ದಾರೆ. ಪಂಜಾಬ್ನಲ್ಲೂ ಕೂಡ ನಮ್ಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಅವರು ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲೂ ಕೂಡ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಒಬ್ಬೊಬ್ಬರು ಆರ್ಥಿಕ ಸಂಕಷ್ಟವನ್ನು ಏನು ಎದುರಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಏನಿದೆ, ಕೇಂದ್ರ ಸರ್ಕಾರ ಪ್ರತಿಯೊಂದು ಹಂತದಲ್ಲೂ ಕೂಡ ಯಾರು ಸದೃಢ ಆಗಿದ್ದಾರೆ ಅವರನ್ನು ತುಳಿಯುವಂಥ ಕೆಲಸ, ಅದರಲ್ಲೂ ಕೂಡ ದಕ್ಷಿಣ ಭಾರತಕ್ಕೆ ಮೇಲೆ ಅವರು ಕಳೆದ 10 ವರ್ಷಗಳಿಂದ ಯಾವುದೇ ಯೋಜನೆಗಳನ್ನು ಬೆರಳೆಣಿಕೆ ಮಾಡಲಿ, ಯಾವ್ಯಾವ ಯೋಜನೆಗಳನ್ನು ಬೆಂಗಳೂರಿಗೆ, ಕರ್ನಾಟಕಕ್ಕೆ ನಾವು ಕೊಡುಗೆಯಾಗಿ ಕೊಟ್ಟಿದ್ದೇವೆ ಅಂಥೇಳಿ. ಇವತ್ತು ಬುಲೆಟ್ ಟ್ರೈನು ಮುಂಬೈಯಿಂದ ಅಹಮದಾಬಾದ್ ತೊಗೊಂಡು ಹೋಗ್ತಾ ಇದ್ದಾರೆ. ಚೆನ್ನೈ ಟು ಮುಂಬೈ ಮಾಡಬೇಕಾಗಿತ್ತು, ಬಿಸ್ನೆಸ್ ಕಾರಿಡಾರ್ ಅಲ್ವಾ ಅದು. ಕರ್ನಾಟಕದಿಂದ, ತಮಿಳುನಾಡಿನಿಂದ ಹೆಚ್ಚು ತೆರಿಗೆ ಬರ್ತದೆ, ಕರ್ನಾಟಕದಿಂದ ಹೆಚ್ಚು ತೆರಿಗೆ ಬರ್ತದೆ, ಪೂನಾದಿಂದ ಹೆಚ್ಚು ತೆರಿಗೆ ಬರ್ತದೆ, ಮಹಾರಾಷ್ಟ್ರದಿಂದ ಹೆಚ್ಚು ತೆರಿಗೆ ಬರ್ತದೆ. ಯಾಕೆ ನಮಗೆ ಮಾಡಲಿಲ್ಲ ಬುಲೆಟ್ ಟ್ರೈನ್ನ? ಏಮ್ಸ್ ಇನ್ಸ್ಟಿಟ್ಯೂಟ್ ಕೊಡೋಕೆ ಆಯ್ತಾ ಇವ್ರ ಕೈಲಿ ಕರ್ನಾಟಕಕ್ಕೆ? ಸುರೇಶ್ ಅವರಿಗೆ ರಾಜ್ಯ ರಾಜಕೀಯದ ಬಗ್ಗೆ ಆಸಕ್ತಿ ಇದೆಯಾ? ಯಾಕೆಂದರೆ ಈ ಮಾತುಗಳು ಹರಿದಾಡ್ತಾ ಇದೆ. ಬಹುಶಃ ಸುರೇಶ್ ಅವರು ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಡ್ಬೋದು ಅಥವಾ ಎಂಟ್ರಿ ಕೊಡಬೇಕು, ಮುಂದಿನ ಲೆಕ್ಕಾಚಾರಗಳು ಸಾಕಷ್ಟಿದೆ ಅಂತ. ನಾನು ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂದಿದ್ರೆ ಕಳೆದ ಚುನಾವಣೆಯಲ್ಲೇ ನಾನು ಸ್ಪರ್ಧೆ ಮಾಡ್ತಾ ಇದ್ದೆ. ನನಗೇನು ಆಸಕ್ತಿ ಇಲ್ಲ. ನನಗೆ ಒಟ್ಟಾರೆ ರಾಜ್ಯ ಅಭಿವೃದ್ಧಿ ಆಗಬೇಕು. ಇವತ್ತು ಕೇಂದ್ರದಿಂದ ಆಗ್ತಾ ಇರ್ತಕ್ಕಂಥ ಮಲತಾಯಿ ಧೋರಣೆ ತಪ್ಪಬೇಕು. ಇವತ್ತು ಯಾವ ರೀತಿಯಾಗಿ ನಮ್ಮ ತೆರಿಗೆ ಹಣ ಪೋಲ್ ಆಗ್ತಾ ಇದೆ, ಬೇರೆ ರಾಜ್ಯಗಳಿಗೆ ಪೋಲ್ ಆಗ್ತಾ ಇದೆ. ಅದರ ಹಣ ಬಂತು ಅಂತ ಅಂದರೆ ನಮ್ಮ ಸಮೃದ್ಧಿ ಕರ್ನಾಟಕವನ್ನು ಕಟ್ಟಲಿಕ್ಕೆ ಅವಕಾಶ ಆಗ್ತದೆ. ಒಂದು ಪ್ರಗತಿಯತ್ತ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮನ್ನು ಅತಿ ಶೀಘ್ರದಲ್ಲೇ ಇದೇ ರೀತಿ ಮಲತಾಯಿ ಧೋರಣೆ ಮುಂದುವರಿತು ಅಂತ ಅಂದರೆ ಗುಜರಾತ್ರವರು ನಮ್ಮನ್ನು ಹಿಂದಿಕ್ಕುವಂಥ ಎಲ್ಲ ಸಾಧ್ಯತೆಗಳಿದೆ. ಅದಕ್ಕೆ ನಾನು ನಮ್ಮ ಕನ್ನಡಿಗರನ್ನು ಎಚ್ಚರಿಸ್ತಾ ಇದ್ದೇನೆ. ನೀವೇನಾದ್ರು ಎಚ್ಚೆತ್ಕೊಳ್ಳಿಲ್ಲ ಅಂತ ಅಂದರೆ ನೀವು 3ನೇ ಸ್ಥಾನಕ್ಕೋ, ನಾವೆಲ್ಲ ಸೇರಿ 3ನೇ ಸ್ಥಾನಕ್ಕೋ 4ನೇ ಸ್ಥಾನಕ್ಕೋ ಹೋಗ್ಬೇಕಾಗತ್ತೆ. ಗುಜರಾತು ಮೇಲ್ ಬರುತ್ತೆ, ನಾವು ಅವ್ರ ಕೆಳಗಡೆ ಇರ್ತೀವಿ. ಯಾವತ್ತೂ ಕೂಡ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಉತ್ತರ ಪ್ರದೇಶ ಇರ್ಬೋದು, ಬಿಹಾರ ಇರ್ಬೋದು, ಉತ್ತರ ಭಾರತ ಇರ್ಬೋದು, ಇವತ್ತು ನಾವು 75 ವರ್ಷಗಳ ಕಾಲ ಅವರ ಸೇವೆಯನ್ನು ಮಾಡಿದ್ದೇವೆ. ಇವತ್ತು ಕನ್ನಡಿಗರ ಯುವಕರನ್ನು, ಭವಿಷ್ಯದ ಯುವಕರನ್ನು ನಿರ್ಮಾಣ ಮಾಡಬೇಕಾದಂಥ ಜವಾಬ್ದಾರಿ, ರೈತರ ಸಂಕಷ್ಟಗಳನ್ನು ನಿವಾರಣೆ ಮಾಡಬೇಕಾದಂಥ ಜವಾಬ್ದಾರಿ ಮತ್ತು ಮಹಿಳೆಯರ ಏಳಿಗೆಯನ್ನು ನಾವೆಲ್ಲರೂ ಕೂಡ ನಾವು ಮಾಡಬೇಕು. ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಒಂದು ಕೆಲಸ ಆಗಬೇಕು. ಯಾಕಂದರೆ 50% ಮಹಿಳೆಯರಿದ್ದಾರೆ. ಅವ್ರಿಗೆಲ್ಲ ರೀತಿಯಲ್ಲೂ ಕೂಡ ನಾವು ಶಕ್ತಿಯನ್ನು ತುಂಬುವಂಥ ಕೆಲಸ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾ ಎತ್ತಿರ್ತಕ್ಕಂಥ ವಿಚಾರ ಭಾಳ ಪ್ರಸ್ತುತವಾಗಿದೆ. ಸೊ ಅದರಿಂದ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ. ಇವತ್ತು ಅಖಂಡ ಕರ್ನಾಟಕದ ಕನಸನ್ನು ಇಟ್ಕೊಂಡಿದ್ದೇವೆ, ಅಖಂಡ ಭಾರತದ ಕನಸನ್ನು ಇಟ್ಕೊಂಡಿದ್ದೇನೆ.
ನಾನು ಭಾರತೀಯನಾಗಿ ಕನ್ನಡಿನಾಗಿ ಕರ್ನಾಟಕದ ರಕ್ಷಣೆಯನ್ನು, ಕರ್ನಾಟಕದ ಕನ್ನಡಿಗರ ರಕ್ಷಣೆಯನ್ನು ಮಾಡುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಸರ್, ಫೈನಲಿ ಮುಖ್ಯಮಂತ್ರಿ ಸ್ಥಾನದ ವಿಚಾರ ಈಗಾಗಲೇ ಆರಂಭದಲ್ಲೇ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಅದನ್ನು ಕೂಡ ಬೇರೆ ಬೇರೆ ಮಾತುಗಳು ಕೂಡ ಕೇಳುವ 2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷ ಡಿ ಕೆ ಶಿವಕುಮಾರ್ ಅನ್ನುವಂಥ ಮಾತುಗಳು ಕೂಡ ತುಂಬ ಜೋರಾಗಿ ಹರಿದಾಡ್ತಾ ಇದೆ. ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆಯನ್ನು 2 ವರ್ಷದ ನಂತರ ಕೂಡ ತಾವು ನಿರೀಕ್ಷೆ ಮಾಡ್ತೀರಾ? ಯಾಕೆಂದರೆ ನೀವು ಕೂಡ ಶಿವಕುಮಾರ್ ಅವರು ಕೂಡ ಪಕ್ಷ ಕಟ್ಟಿದ್ದೀವಿ, ಪ್ರತಿ ಹಂತದಲ್ಲೂ ಕೂಡ ಏನು ಬೇಕೋ ಯಾವ ರೀತಿ ಪಕ್ಷವನ್ನು ಬಿಲ್ಡ್ ಮಾಡಬೇಕು ಅದೆಲ್ಲವನ್ನೂ ಕೂಡ ಮಾಡಿದ್ದೀವಿ, ನಮ್ಮ ಶ್ರಮಕ್ಕೆ ಫಲ ಕೊಡಿ ಎನ್ನುವಂಥ ಮಾತುಗಳನ್ನು ಕೂಡ ಕೇಳಿದ್ರು, ನಿಂಬೆಂಬಲಿಗರು ಕೂಡ ಕೇಳಿದ್ರು. ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆನ ಏನು ಹೇಳ್ತೀರಿ? ಇವತ್ತು ರಾಜ್ಯ ಜನಕ್ಕೆ ಅದನ್ನು ರಹಸ್ಯವಾಗೇ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ, ಆ ರಹಸ್ಯವನ್ನು ಭೇದಿಸ್ತೀರಾ ಇವತ್ತು ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರಿದ್ದಾರೆ. ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ಅದರ ಬಗ್ಗೆ ತೀರ್ಮಾನ ಮಾಡಿ ಸೂಕ್ತ ಕಾಲದಲ್ಲಿ ನಿಮಗೆ ಸೂಕ್ತ ಉತ್ತರಗಳನ್ನು ಕೊಡ್ತಾರೆ. 5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರಾ ಅಥವಾ ಬದಲಾವಣೆ ಆಗುತ್ತಾ? ನೋಡಿ, ಅವರು ನಮ್ಮ ನಾಯಕರು, ಅವರು ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ. ಈ ಸರ್ಕಾರವನ್ನು 5 ವರ್ಷಗಳ ಕಾಲ ನಡೆಸುವಂಥ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಅವರು ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೋತಾರೆ ಅಂಥೇಳಿ ನಾವು ಎಲ್ಲ ಕಾದು ನೋಡೋಣ. ಎಲ್ಲ ವಿಚಾರವನ್ನು ನೇರವಾಗಿ ಬಹಿರಂಗವಾಗಿ ಅಗ್ರೆಸಿವ್ ಆಗಿ ಹೇಳುವಂಥ ಡಿ ಕೆ ಸುರೇಶ್ ಅವರು ಈ ವಿಚಾರದಲ್ಲಿ ಯಾಕೋ ಸ್ವಲ್ಪ ನಿಧಾನ ಅಳದೂತೋಗಿ ಮಾತಾಡ್ತಿದ್ದಾರಲ್ಲ? ಇಲ್ಲ, ಇರೋ ವಿಚಾರವನ್ನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಲ್ಲ. ಈಗ ಅವರು ನಮ್ಮ ನಾಯಕರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ಏನು ಒಪ್ಪಂದ ಆಗಿದೆ, ಏನು ಚರ್ಚೆ ಆಗಿದೆ ಅದಾದ್ರೂ ಹೇಳ್ಬೋದಲ್ಲ? ಅದು ನೀವು ನಮ್ಮ ಪಕ್ಷದ ವರಿಷ್ಠರನ್ನ ಕೇಳಬೇಕು. ಕೊನೆಯದಾಗಿ ಸರ್, ಈ ಒಂದು ಫೈಟ್ ಏನಿದೆ ತೆರಿಗೆ ವಿಚಾರವಾಗಿ ನೀವೇನು ಫೈಟ್ ಮಾಡ್ತಾ ಇದ್ದೀರಿ ಅದನ್ನು ಲಾಜಿಕಲ್ ಎಂಡ್ಗೆ ತಗೊಂಡು ಹೋಗ್ತೀರಾ? ಇಸ್ ಇಟ್ ಪಾಸಿಬಲ್? ಖಂಡಿತ ನೀವೆಲ್ಲರೂ ಸೇರಿದ್ರೆ ಖಂಡಿತ ಯಶಸ್ಸಾಗ್ತೀವಿ. ನಮ್ಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಇದೆ. ನಿಮ್ಗಳ ಸಹಕಾರ ಭಾಳ ಮುಖ್ಯ, ಪ್ರತಿಯೊಬ್ಬರ ಸಹಕಾರ ಇದರಲ್ಲಿ ಭಾಳ ಮುಖ್ಯ. ನಮ್ಮ ಯುವಕರ ಭವಿಷ್ಯ ಇದರಲ್ಲಿ ಅಡಗಿದೆ. ಯುವಕರ ಭವಿಷ್ಯ ಭಾಳ ಇಲ್ಲ ಅಂತ ಅಂದರೆ ನಾವೆಲ್ಲರೂ ಕೂಡ ಈ ರಾಜ್ಯದಲ್ಲಿ ಭಾಳ ಪ್ರೀತಿಯಿಂದ ನೋಡ್ಕೊಳ್ತೀವಿ. ಸೊ ನಮ್ಮ ರಾಜ್ಯದವ್ರನ್ನ ನಾವು ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಅವರಿಗೆ ಉದ್ಯೋಗಗಳಿರ್ಬೋದು, ಮೂಲಭೂತ ಸೌಕರ್ಯಗಳಿರ್ಬೋದು, ಅವರ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇರ್ಬೋದು, ಇದೆಲ್ಲವೂ ಕೂಡ ನಮ್ಮ ಮೇಲಿನ ಜವಾಬ್ದಾರಿ ಆಗಿರೋದ್ರಿಂದ ಭಾಳ ಎಚ್ಚರಿಕೆಯಿಂದ ನೀವು ಎಲ್ಲ ಮುಂದಿನ ದಿನಗಳಲ್ಲಿ 16th ಫೈನಾನ್ಸ್ ಕಮಿಷನ್ ಏನು ಈಗಾಗಲೇ ರಚನೆ ಆಗಿದೆ, ಅದರಲ್ಲಿ ನಮ್ಮ ಧ್ವನಿ ಎತ್ತಲಿಲ್ಲ ಅಂದರೆ ಅವ್ರು ಯಾರೂ ಎತ್ತೋದಿಲ್ಲ. ಪ್ರತಿಯೊಬ್ಬ ನಾಗರಿಕನೂ ಕೂಡ, ಕನ್ನಡಿಗನೂ ಕೂಡ, ದಕ್ಷಿಣ ಭಾರತ ಪ್ರತಿಯೊಬ್ಬ ಪ್ರಜೆನೂ ಕೂಡ ನಮ್ಮ ಧ್ವನಿಯನ್ನು ನಾವು ಎತ್ತಿ ಅದಕ್ಕೆ ಒಂದು ಕಡಿವಾಣವನ್ನು ಹಾಕ್ತಕ್ಕಂಥ ಕೆಲಸ ಆಗಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ ನಮ್ಮ ಜೊತೆ ಮಾತನಾಡೋದಕ್ಕೆ. ಥ್ಯಾಂಕ್ ಯು. ಇದಿಷ್ಟು ಡಿ ಕೆ ಸುರೇಶ್ ಅವರು ಹೇಳ್ತಾ ಇರುವಂಥ ಮಾತು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.